ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನಿವತ್ತು ಸಾಟರ್ಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸಂಡೇ ಅಮಾವಾಸ್ಯೆ ಇದ್ದಿದ್ದರಿಂದ ನಾನಿವತ್ತು ಸಾಟರ್ಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸಂಡೇ ನಾವು ನನ್ನ ಮಗಳಿಗೆ ಔಟಿಂಗ್ ಇದೆ, ಹಾಗಾಗಿ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇವತ್ತು ಸಾಟರ್ಡೆ ಆಗಿರೋದ್ರಿಂದ ವಾರನೂ ಕೂಡ ಇದೆ, ದೀಪವೆಲ್ಲ ಹಚ್ಚಬೇಕು ಅಂತ ಹೇಳಿ ಇಡೀ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿದಾಗ ದೀಪ ಹಚ್ತಾ ಇರಲಿಲ್ಲ, ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ದೀಪ ಹಚ್ತಾ ಇದೆ. ಆದರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ವೆಂಕಟೇಶ್ವರನ ವಾರ, ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಇವತ್ತು ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಗಂಧ ಹಾಗೆ ನಾಮ ಎಲ್ಲ ಇಟ್ಕೊಂಡು, ಇವಾಗ ದೇವ್ರ ಪಾತ್ರೆಗಳೆಲ್ಲ ಏನು ತೊಳ್ಕೊಂಡಿದ್ದೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಅವತ್ತು ಪೂಜೆ ಮಾಡೋ ಅಷ್ಟರಲ್ಲಿ ಸುಮಾರು 12 ಗಂಟೆ ರೀಚ್ ಆಗೇ ಹೋಯಿತು. ಸುಮಾರು 12 ಗಂಟೆನೇ ಆಯಿತು ಅಂತ ಅನಿಸುತ್ತೆ. ನಾನು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲೇ ಸುಮಾರು ಒಂದು 10 ಗಂಟೆ ಆಯಿತು. ನಂತರ ಆಮೇಲೆ ದೇವ್ರ ಮನೆಗೆ ಹೋದರೆ ಗೊತ್ತಿಲ್ಲ, ದೇವ್ರ ಮನೆ ಕೆಲಸ ಅಂತಂದರೆ 1-2 ಅವರ್ ಅಂತೂ ಹಾಗೇ ಆಗುತ್ತೆ ಕಂಪಲ್ಸರಿಯಾಗಿ. ಎಲ್ಲದಕ್ಕಿಂತ ಜಾಸ್ತಿ ಟೈಮ್ ಹಿಡಿಯೋದು ಅಂದರೆ ದೇವ್ರ ಮನೆನ ನಾವು ಎಷ್ಟೇ ನೀಟಾಗಿ ಮೈಂಟೈನ್ ಮಾಡ್ತೀವಿ ಅಂತ ಅಂದ್ರೂ ಕೂಡ 2 ಅವರ್ ಆಗೇ ಆಗುತ್ತೆ ದೇವ್ರ ಮನೆ ಕೆಲಸ. ಹೀಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡೆ. ಇವಾಗ ಅಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತೇಳಿ ಅಲ್ಲೊಂದು ಪುಟ್ಟದಾಗಿ ಒಂದು ರಂಗೋಲಿನೂ ಕೂಡ ಇಟ್ಕೊಂಡಿದ್ದೀನಿ. ರಂಗೋಲಿ ಇಟ್ಕೊಂಡು ಅದ್ರ ಮೇಲೆ ನಾನು ಕಳಶನ ಪ್ರತಿಷ್ಠಾಪನೆ ಮಾಡ್ತೀನಿ. ಇಲ್ಲಿ ರಂಗೋಲಿ ಹಾಕಿದ ನಂತರ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ಅಕ್ಷತೆ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಏನು ಕಳಶ ಇಡೋದಕ್ಕೆ ಒಂದು ಕಮಲದ ಹೂ ಥರ ಇರುತ್ತಲ್ಲ ಕೆಳಗಡೆ, ಅದಕ್ಕೆ ಅಕ್ಕಿ ತುಂಬಿಸಿ ಅದ್ರ ಮೇಲೂ ಕೂಡ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನೂ ಹಾಕಿ ನೀರು ತುಂಬಿರುವಂತಹ ಕಳಶ ಹಾಕಿ ಅದಕ್ಕೊಂದು ಅರಿಶಿನದ ಕೊಂಬು, ಒಂದು ತಾಳಿ ರೂಪದಲ್ಲಿರುವಂತಹ ಅರಿಶಿನದ ಕೊಂಬನ್ನ ಹಾಕಿ ಅದಕ್ಕೆ 5 ಎಲೆನ ಇಡ್ತೀನಿ ನಾನು. ಇದು ಕಳಶ ಪ್ರತಿಷ್ಠಾಪನೆ ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡುವಂಥದ್ದು. ನಾನು ದೇವ್ರ ಮನೆನ ಪ್ರತಿ ವಾರ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ, 15 ಡೇಸ್ಗೆ ಒಂದ್ಸಲ ನಾನು ಕ್ಲೀನ್ ಮಾಡ್ತೀನಿ. ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಅಥವಾ ಹುಣ್ಣಿಮೆಯ ಹಿಂದಿನ ದಿನ ನಾನು ಕ್ಲೀನ್ ಮಾಡುವಂಥದ್ದು. ಪ್ರತಿ ವಾರನೂ ಕೂಡ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಅದೇ ವಾರ ಮಾಡ್ತಿದ್ರೆ ಬರೀ ಅದೇ ರೊಟೀನ್ ಆಗಿಬಿಡತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲ ಸ್ವಲ್ಪ ಕ್ಲೀನಾಗಿ ಇರೋದ್ರಿಂದ ಯಾವಾಗಲೇ ಮಾಡಿದ್ರೂ ಟೈಮ್ ಅಂತೂ ಅಷ್ಟೇ ಆಗೇ ಆಗುತ್ತೆ. ಸೊ ಹಾಗಾಗಿ 15 ಡೇಸ್ಗೆ ಒಂದ್ಸಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು 15 ಡೇಸ್ಗೆ ಒಂದ್ಸಲ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಕಳಶ ಎಲ್ಲ ಬೇರೆ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡುವಂಥದ್ದು. ಇವಾಗ ನೋಡಿ ಕಳಶ ಪ್ರತಿಷ್ಠಾಪನೆ ಎಲ್ಲ ಆಯಿತು, ಮತ್ತು ರಂಗೋಲಿ ಎಲ್ಲ ಕೂಡ ಹಾಕ್ಕೊಂಡಿದ್ದಾಗಿದೆ, ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಹೂಗಳನ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹೂಗಳು ಕೂಡ ನಮ್ಮ ಕೈ ತೋಟದಲ್ಲಿ ನಾನೇ ಬೆಳೆಸಿದಂಥ ಹೂವು. ಅಂದರೆ ಹೊರಗಡೆ ಒಂದು ಸ್ವಲ್ಪ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಕೈ ತೋಟ ಅಂತೇನಲ್ಲ, ಅದು ಹೂವಿನ ಗಿಡಗಳಿಗಂತಲೇ ಹಾಕ್ಕೊಂಡಿದ್ದೀನಿ. ಹೊರಗಡೆ ಸ್ವಲ್ಪ ಜಾಗ ಇರೋದ್ರಿಂದ ಆ ಹೂವಿನ ಗಿಡದಲ್ಲಿ ಬಿಟ್ಟಿದ್ದಂತಹ ಹೂಗಳು ತೊಗೊಬಂದು ಇವಾಗ ನಾನು ದೇವ್ರ ಫೋಟೋಗೆ ಹಾಕ್ತಾಯಿದ್ದೀನಿ. ಹೀಗೆ ಈ ರೀತಿ ಎಲ್ಲ ದೇವ್ರ ಫೋಟೋ ಎಲ್ಲ ಹಾಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ನಂತರನ ದೀಪ ಹಚ್ಕೊತೀನಿ. ವಸ್ತು ಇಲ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಈಗಾಗಲೇ ಇಟ್ಟಿದ್ದಾಗಿದೆ. ಇವಾಗ ಅದಕ್ಕೂ ಕೂಡ ಹೂಗಳನ್ನೆಲ್ಲ ಹಾಕಿ ಒಂದೇ ಸಲ ಪೂಜೆನ ಮಾಡುವಂಥದ್ದು. ಮತ್ತು ಈಗ ಕಾಮಾಕ್ಷಿ ದೀಪನೂ ಕೂಡ ನಾನು ಕೆಳಗಡೆ ಸಜ್ಜ ಏನಿದೆ ಅದ್ರ ಮೇಲೆ ರಂಗೋಲಿನ ಹಾಕ್ಕೊಂಡು ಅದ್ರ ಮೇಲೆ ನಾನು ಕಾಮಾಕ್ಷಿ ದೀಪನ ಯಾವಾಗಲೂ ಇಟ್ಕೊತೀನಿ. ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಸಂಜೆವರೆಗೂ ಕೂಡ ರೆಸ್ಟ್ ಮಾಡಿದೆ. ಬಿಗ್ ಬಾಸ್ ನೋಡಿಕೊಂಡು ಹಾಗೆ ರೆಸ್ಟ್ ಮಾಡಿ ಇವಾಗ ಸಂಜೆ ಸ್ವಲ್ಪ ಹೊರಗಡೆ ಬಂದ್ವಿ. ಆಧಾರ ಕಾರ್ಡು ಸ್ವಲ್ಪ ನಂದು ಅಪ್ಡೇಟ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಬಂದು ಫೋಟೋ ಎಲ್ಲ ಚೇಂಜ್ ಮಾಡಿಸಿ ಆಧಾರ ಕಾರ್ಡ್ದು ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ. ಸ್ವಲ್ಪ ಮಳೆ ಜಿಡಿ ಎಲ್ಲ ಇರೋದ್ರಿಂದ ಸ್ವಲ್ಪ ಚಳಿ ಚಳಿ ವಾತಾವರಣ, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದೋಗೋಣ ಅಂಥೇಳಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತೇಳಿ ಬಂದಿದ್ದೀವಿ. ಈಗಷ್ಟೇ ಟೌನ್ಗೆ ಹೋಗಿದ್ವಿ. ನಂದು ಆಧಾರ್ ಕಾರ್ಡ್ ಸ್ವಲ್ಪ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಹಾಗೆ ಸ್ವಲ್ಪ ನನ್ನ ಮಗಳಿಗೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕಿತ್ತು. ಸೊ ಹಾಗಾಗಿ ಟೌನ್ಗೆ ಹೋಗಿ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಂತರ ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ವಿಂಟರ್ಗೆ ಯೂಸ್ ಆಗುವಂಥದ್ದು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ನನ್ನ ಮಗಳಿಗೆ ಅಂತ ಹೇಳಿ. ಸೊ ಇವಾಗ ಅದನ್ನು ನಿಮ್ಮ ಜೊತೆ ತೋರಿಸ್ತಾ, ಮತ್ತು ನಾಳೆ ನನ್ನ ಮಗಳು ನೋಡೋಕೆ ಹೋಗ್ಬೇಕಲ್ವ ಸಮೀಕ್ಷೆನ. ಸೊ ಹಾಗಾಗಿ ಅವಳಿಗೆ ಲಗೇಜ್ನ ಕೂಡ ಪ್ಯಾಕ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ವಿಂಟರ್ ಸ್ಪೆಷಲ್ ಆಗಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದೊಂದೇ. ನೋಡಿ, ಇದೊಂದು ಸ್ವೆಟ್ ಟೀ ಶರ್ಟು ಈ ಥರ ಇದೆ, ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಇದು ಅಮೆಝಾನಲ್ಲಿ ನಾನು ತರಿಸಿರುವಂಥದ್ದು. ತುಂಬ ಚೆನ್ನಾಗಿದೆ, ಇದು ತುಂಬ ತಿಕ್ಕಾಗಿದೆ, ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿ ಇದನ್ನು ತರಿಸಿದ್ದೀನಿ. ಅವಳು ಹಾಸ್ಟೆಲೆಲ್ಲ ಹಾಕೊಳಕ್ಕಾಗತ್ತೆ ಅಂತೇಳಿ, ತುಂಬ ಚಳಿ ಅಂತ ಹೇಳ್ತಿದ್ಲು ಚಿಕ್ಕಬಳ್ಳಾಪುರ. ಅವಳು ರಾಮನಗರ ವೆದರ್ಗಿಂತ ಅಲ್ಲಿ ಸ್ವಲ್ಪ ಜಾಸ್ತಿ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಸ್ವೆಟ್ ಟೀ ಶರ್ಟ್ನ ಅವಳಿಗೆ ಅಂತೇಳಿ ತರಿಸಿದೆ. ಮತ್ತು ಅವಳಿಗೆ 2 ಪುಟ್ಟ ಗ್ಲೌಸು. ಅವಳು ಸ್ವಲ್ಪ ಚಳಿ ತಡೆಯಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಸ್ಟಡಿ ಹಾಲಲ್ಲಿ ಇರಬೇಕಾದ್ರೆ, ಹಾಸ್ಟೆಲ್ ಒಳಗಡೆ ಇರಬೇಕಾದ್ರೆ ಅವಾಗಾದ್ರೂ ಯೂಸ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಪೇರ್ ಗ್ಲೌಸ್ ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಜಾಕೆಟ್, ಇದನ್ನು ನಾವು ಇಲ್ಲೇ ರಾಮನಗರದಲ್ಲಿ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರ್ ಕೂಡ ಅವಳ ಹತ್ರ ಈ ಥರ ಜಾಕೆಟ್ ಇರಲಿಲ್ಲ, ಈ ಕಲರು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ನೋಡೋಕ್ಕೂ ಪಿಂಕ್ ಕಲರ್ ಅಲ್ವಾ, ಅವಳಿಗೂ ಇಷ್ಟ ಆಗುತ್ತೆ ಪಿಂಕ್ ಕಲರು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಅವಳು ಕಾಲೇಜ್ಗೆಲ್ಲ ಹಾಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿರೋವಂಥದ್ದು. ಮತ್ತು ಇದೊಂದು ಸ್ವೆಟರ್ ಥರನೇ ಇದೆ. ಇದು ಸ್ವೆಟರ್ ಕಮ್ ಜಾಕೆಟ್ ಆ ಥರ ಎಲ್ಲ ಹೇಳ್ಬೋದು. ಇದೊಂದು ಸ್ವಲ್ಪ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ಒಂಥರ ಬ್ಲೇಸರ್ ಥರ ಅನಿಸುತ್ತೆ ಇದು ಹಾಕ್ಕೊಂಡ್ರೆ. ಕೆಳಗಡೆ ಬಟನ್ಸ್ ಇದೆ. ನಂಗೆ ಇಷ್ಟ ಆಯ್ತು, ತುಂಬ ಇಷ್ಟ ಆಯಿತು. ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾಲೇಜ್ಗೆ ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಅಂತೇಳಿ ತೊಗೊಂಡೆ. ಅವಳಿಗೇನಾದ್ರು ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ನಾನೇ ಇಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಇದನ್ನು ತೊಗೊಂಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ಇದಿಷ್ಟು ಕೂಡ ಅವಳಿಗೆ ಅಂತೇಳಿ ನಾನು ಪರ್ಚೇಸ್ ಮಾಡಿರುವಂಥದ್ದು. ಈಗ ವಿಂಟರ್ ಶುರು ಆಗಿದೆ ಅಲ್ವಾ. ಸೊ ಅವಳಿಗೋಸ್ಕರ ಒಂದೇ ಒಂದು ಜಾಕೆಟ್ ಕಮ್ ಸ್ವೆಟರ್ ಅಂತಲೇ ಹೇಳ್ಬೋದು, ಆ ಥರದನ್ನ ಕೊಟ್ಟು ಕಳಿಸಿದ್ದೆ. ಲಾಸ್ಟ್ ಟೈಮ್ ಬಂದಾಗ ನಾವು ಒಂದಷ್ಟು ಸ್ವೆಟರ್ಗಳೆಲ್ಲ ಆವಾಗಲೇ ಕಳಿಸ್ಬೇಕಿತ್ತು, ನಮಗೂ ಅಷ್ಟು ಮರ್ತೋಯ್ತು, ಅವಳು ನೆನಪಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಅವಾಗ ಕಳ್ಸೋಕ್ಕಾಗಲಿಲ್ಲ. ಇವಾಗ ಹಿಂಗೂ ಹೋಗ್ತಾ ಇದ್ದೀವಲ್ಲ, ಚಳಿ ಈಗಾಗಲೇ ಶುರು ಆಗಿಬಿಟ್ಟಿದೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಇದಿಷ್ಟು ತೊಗೊಂಡೋಗಿದ್ವಿ. ಅವಳ ಹತ್ರ ಒಂದು ಸ್ವೆಟ್ ಟೀ ಶರ್ಟ್ಸ್ ಮತ್ತು ಒಂದು ಸ್ವೆಟರ್ ಇತ್ತು ಅಷ್ಟೇ. ಸೊ ಹಾಗಾಗಿ ಈ ಮೂರನ್ನು ನಾವಿವಾಗ ಅವಳಿಗೆ ಚಳಿಗೆ ಅಂತೇಳಿ ಪರ್ಚೇಸ್ ಮಾಡಿರುವಂಥದ್ದು. ಇವಾಗ ಮತ್ತು ಅವಳಿಗೆ ಹಂಗೇ ಸ್ವಲ್ಪ ಇವಾಗ ಟೌನ್ಗೆ ಹೋಗಿದ್ವಿ ಅಲ್ವಾ, ಅವಳಿಗೊಂದು ಸ್ವಲ್ಪ ಕ್ರೀಮ್ಸ್ ಬೇಕಿತ್ತು. ಸೊ ಹಾಗಾಗಿ ಅವಳು ಬೇಕಾಗಿರುವಂತಹ ಸ್ಕಿನ್ ಕ್ರೀಮ್ಗಳನ್ನು ಕೂಡ ತೊಗೊಬಂದಿದ್ದೀವಿ. ಇದಿಷ್ಟು ಕೂಡ ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ತಿಂಡಿ ಅಂದರೆ ನಾನೇನು ಮಾಡಿದೆ, ನಿಪ್ಪಟ್ಟು ಮಾಡಿದೆ ಅಲ್ವಾ, ಅದನ್ನು ಕೂಡ ಪ್ಯಾಕ್ ಮಾಡ್ಕೊಬೇಕು. ಇವಾಗ ಫಸ್ಟ್ ಇದಿಷ್ಟು ಪ್ಯಾಕ್ ಮಾಡ್ಕೊಬಿಡೋಣ. ಅವಳದೆರಡು ಈಗ ಮತ್ತೆ ಇನ್ನೊಂದು ತೋರಿಸ್ತಾರ ನಿಮಗೆ, ಅದರದ್ದೊಂದು ಪುಟ್ಟು ಕ್ಯಾಪ್ ನಂಗೆ ತುಂಬ ಇಷ್ಟ ಆಯ್ತಿದ್ದು. ಅವಳಿಗೂ ಇಷ್ಟ ಆಗುತ್ತೆ. ಒಳಗಡೆ ತುಂಬ ಸಾಫ್ಟಾಗಿದೆ, ಹೊರಗಡೆ ಈ ಥರ ಇದೆ. ಹಾಕ್ಕೊಂಡ್ರೆ ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡು ಬಂದೆ. ಹಿಂದೆಗಡೆ ನಾಟ್ ಹಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದು ಹಾಕೋಕ್ಕಾಗ್ತಿಲ್ಲ, ಅವಳಿಗಾಗುತ್ತೆ ನೀಟಾಗಿ. ಸೊ ಹಾಗಾಗಿ ಇದನ್ನು ಪುಟ್ಟು ಕ್ಯಾಪ್ನ ತೊಗೊಂಡು ಬಂದಿದ್ದೀನಿ. ಈಗಾಗಲೇ ಇದರಲ್ಲಿ ಬ್ಲ್ಯಾಂಕೆಟ್ನ ಹಾಕಿದ್ದೀನಿ. ಸೊ ಇವಾಗ ಅವಳದ್ದು 2 ಬೆಡ್ ಸ್ಪ್ರೆಡ್ಡು, ಯಾವಾಗಲೂ ಇಲ್ಲಿ ಬಂದಾಗ 2 ಬೆಡ್ ಸ್ಪ್ರೆಡ್ನ ಇಟ್ಟೋಗ್ತಾಳೆ, 2 ತೊಗೊಂಡೋಗ್ತಾಳೆ. 2 ಬರಬೇಕಾದ್ರೆ ಹಾಗೆ ವಾಶ್ಗೆ ತೊಗೊಂಡು ಬರೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ನನಗೆ ಈ ಸ್ವೆಟರ್ನಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅವಳಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ಅವಳಿಗೂ ಈ ಥರ ಲಾಂಗ್ ಸ್ವೆಟರ್ಸ್ ಅಂದರೆ ಇಷ್ಟ ಆಗುತ್ತೆ, ಬಟ್ ಕಾಲೇಜ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾಳೋ ಏನೋ ಗೊತ್ತಿಲ್ಲ. ಮತ್ತು ಟವಲ್ಸ್,
ಒಂದು ಸ್ವಲ್ಪ ಬಟ್ಟೆನ ಕೂಡ ತೊಗೊಂಡಿದ್ದೀನಿ. ಅಲ್ಲಿ ಔಟಿಂಗ್ ಬರಬೇಕಾದ್ರೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಅಂತಿದ್ಲು. ಸೊ ಹಾಗಾಗಿ ಮತ್ತು ನೋಡಿ ಇದೊಂದು ಪ್ಯಾಂಟು, ಇದನ್ನು ಮ್ಯಾಕ್ಸಲ್ಲಿ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗಲೇ ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಯೂಸ್ ಮಾಡಿರಲಿಲ್ಲ ಇದನ್ನು. ಸೊ ಹಾಗಾಗಿ ಈ ಪ್ಯಾಂಟನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು ಎಷ್ಟು ದಿವಸ ಆದರೂ ಕೂಡ ಹಳೆ ಥರ ಆಗೋದಿಲ್ಲ. ಕ್ಲಾತು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಈ ಪ್ಯಾಂಟ್ನ ಕೂಡ ತೊಗೊತಾ ಇದ್ದೀನಿ. ಇವಾಗ ಇದಿಷ್ಟು ಪ್ಯಾಕ್ ಮಾಡಿಕೊಂಡು ನಂತರ ಚಿಕನ್ಗೆಲ್ಲ ಇವಾಗ ರೆಡಿ ಮಾಡ್ಕೊಬೇಕು. ಕಬಾಬು ಮತ್ತು ಪೆಪ್ಪರ್ ಚಿಕನ್ ಸಾಂಬಾರು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದಷ್ಟು ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲ ಏನಿದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಮತ್ತು ಕಬಾಬ್ಗೂ ಅಷ್ಟೇ ಕಬಾಬ್ ಕಬಾಬ್ಗೆ ಎಲ್ಲ ಮಿಕ್ಸ್ನೆಲ್ಲ ಕಲಸಿಟ್ಕೊಂಡು ನಂತರ ಬೆಳಗ್ಗೆ ಎದ್ದು ಬೇಗ ಬೇಗ ಅಡುಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಕಬಾಬ್ಗೆ ಕಲಸಿಡಬೇಕು. ಮತ್ತು ಸಾಂಬಾರ್ಗೂ ಕೂಡ ಎಲ್ಲ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಪಟ ಅಂತ ಮಾಡ್ಕೊಂಡು ಹೋಗ್ತಾ ಇರೋದೆ. ನಾಳೆ ಬೆಳಗ್ಗೆ ನಾಳೆ ಅಮಾವಾಸ್ಯೆ ಬೇರೆ ಇರೋದ್ರಿಂದ ಪೂಜೆ ಮುಗಿಸ್ಬಿಟ್ಟೆ ಹೋಗ್ಬೇಕು ನಾನು. ಸೊ ಸ್ವಲ್ಪ ಬೇಗನೆ ಹೇಳ್ಬೇಕು. ಮತ್ತು ಅವಳಿಗೊಂದಷ್ಟು ರಿಬ್ಬನ್ಸ್ ಕೂಡ ತೊಗೊಂಡಿದ್ದೀನಿ. ಪೋನಿಟೇನ್ ಹಾಕ್ಕೊಂಡು ಹೋಗೋದ್ರಿಂದ ರಿಬ್ಬನ್ಸ್ಗಳು ಬೇಗ ಹಾಳಾಗ್ಬಿಡುತ್ತೆ, ತೊಗೊಂಡು ಬನ್ನಿ ಅಂತಂದಿದ್ಲು. ಸೊ ಹಾಗಾಗಿ ಅವಳಿಗೊಂದು ಸ್ವಲ್ಪ ರಿಬ್ಬನ್ ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಕೂಡ ಫುಲ್ ಬಟ್ಟೆನೇ ಆಯಿತು. ಇವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಏನಿದೆ ಅದನ್ನು ಕೂಡ ಒಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಬೇಕು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಅಡುಗೆನೂ ಕೂಡ ಕಂಪ್ಲೀಟಾಗಿ ಊಟನೂ ಕೂಡ ಮುಗಿಸಿ ಸುಮಾರು ಇವಾಗ ಒಂದು 9:30-10 ಗಂಟೆ ಆಗಿದೆ. ಇವಾಗ ನಾನು ಬೆಳಗ್ಗೆಗೆ ಅಂತೇಳಿ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಬಾಬ್ಗೆ ಅಂತೇಳಿ ಎಲ್ಲ ಚಿಕನ್ ಎಲ್ಲ ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀನಿ. ಮತ್ತು ಇದು ಮಸಾಲನೂ ಕೂಡ ಸಾಂಬಾರ್ಗೆ ಅಂತೇಳಿ ಮಸಾಲನೂ ಕೂಡ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಿಟ್ಟು ಒಗ್ಗರಣೆ ಹಾಕಿ ಇದು ಮಾಡ್ಕೊಂಡ್ಲದಷ್ಟೇ. ಮತ್ತು ಚಿಕನ್ನು ಕೂಡ ಇದು ಪೆಪ್ಪರ್ ಚಿಕನ್ಗೆ ಮತ್ತು ಸಾಂಬಾರ್ಗೆ ಎರಡಕ್ಕೂ ಅಂತೇಳಿ ಇದನ್ನು ಕೂಡ ವಾಶ್ ಮಾಡೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರಿಜ್ಗೆ ಇಟ್ಕೊಬೇಕು. ನಂತರ ಹಾಗೆ ನನ್ನ ಮಗಳಿಗೆ ಅಂತೇಳಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಕೂಡ ತೊಗೊಂಡಿದ್ದೀನಿ. ಇದು ನಿಪ್ಪಟ್ಟು ನಾನು ಅವತ್ತು ಮಾಡಿದ್ದೆ, ಮೊನ್ನೆ ನನ್ನ ಜೊತೆನೂ ಕೂಡ ಶೇರ್ ಮಾಡಿದ್ನಲ್ಲ. ಸೊ ಹಾಗಾಗಿ ಈಗ ಅವಳಿಗೆ ಅಂತೇಳಿ ಬಾಕ್ಸ್ ತಗೊಂಡಿದೆ, ಅದನ್ನು ಕೂಡ ಒಂದು ಕವರಲ್ಲಿ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಡೇಟ್ಸ್, ಅವಳಿಗೆ ಡ್ರೈ ಡೇಟ್ಸ್ ಅಂದರೆ ಇಷ್ಟ. ಸೊ ಯಾವಾಗಲೂ ಅದನ್ನೇ ತೊಗೊಬನ್ನಿ ಅಂತ ಇರ್ತಾಳೆ. ನಂತರ ವಾಲ್ನಟ್, ಮತ್ತು ಸ್ವಲ್ಪ ರೈಸನ್ಸ್, ಹಾಗೆ ಪಿಸ್ತಾ, ಇದಿಷ್ಟನ್ನು ಕೂಡ ಅವಳಿಗೆ ಅಂತೇಳಿ ಸ್ನ್ಯಾಕ್ಸ್ಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಹೀಲ್ ಕ್ರೀಮ್ ಕೂಡ ತೊಗೊತಾ ಇದ್ದೀನಿ. ಈಗ ಸ್ವಲ್ಪ ಚಳಿ ಅಲ್ವಾ, ಸ್ವಲ್ಪ ಕಾಲೆಲ್ಲ ಕ್ರ್ಯಾಕ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೀಲ್ ಕ್ರೀಮ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟು ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇನ್ನೇನು ಕೆಲಸನಿಲ್ಲ. ಈಗ ಮಲಗಿ ಬೆಳಗ್ಗೆ ಎದ್ದು ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಅವಳಿಗೆ ತೊಗೊಂಡು ಹೋಗ್ಬೇಕಾಗತ್ತೆ. ನೋಡೋಣ, ನಾಳೆ ಆದರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿಗೆ ಸ್ಟಾಪ್ ಮಾಡ್ತೀನಿ. ತುಂಬ ಲಾಂಗ್ ಆಗುತ್ತೆ ಅನಿಸುತ್ತೆ. ಸೊ ಇವತ್ತೇ ಸ್ಟಾಪ್ ಮಾಡೋಣ. ಇವತ್ತಿನ ಬ್ಲಾಗ್ ನಿಮ್ಗೆ ಯಾರು ಇಷ್ಟ ಆಗಿರೋ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗೆಲ್ಲ ನಾಲ್ಕು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಇವತ್ತು ಹೋಗ್ಬರಲ್ಲ. ಬಾಯ್.